ರವೇಂದ್ರನು ನಿನ್ನ ಭಜಿಸದ ಕಾರಣದಿ ನಿಜ ಕುಲ ಸಹಿತ ಸಂಹಾರ ವೈದಿದ ಗುರುವರ ವೃಕೋದರನ ಗದೆಯಿಂದ ತಾರಕಾಂತಕನನು ಜಯನ್ನ ಶರೀರದೊಳು ನೀ ನಿಂತು ಧರ್ಮ ಪ್ರೇರಕನು ನೀನಾಗಿ ಸಂತೈಸೆನ್ನ ಕರುಣದಲ್ಲಿ ಅಸೀತುದಾರ ಗುಣವಾರಿದಿರ ಪ್ರಮೇಯೋ ನಾರಾಯಣ ಪರತಮ ಪರಮಾತ್ಸ ಏಕ ಸಂಶಾಂತ ಸಂವಿದ ಅಖಿಲಂ ಜಠರೆ ನಿಧಾಯ ಲಕ್ಷ್ಮೀ ಭುಜಾಂತರಗತಃ ಸ್ಮರತೋಪಿ ಚಾಗ್ರೇ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ವಿಘ್ನೇಶ್ವರ ಸ್ತೋತ್ರ ಸಂಧಿ ಪದ್ಯ 13. ಕೌರವೇಂದ್ರನು ನಿನ್ನ ಭಜಿಸದ ಕಾರಣದಿಂ ನಿಜ ಕುಲ ಸಹಿತ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥದಾಸಾರ್ಯರು ವಿಘ್ನೇಶ್ವರನನ್ನು ಆದಿಯಲ್ಲಿ ಅರ್ಚಿಸದೆ ಉಪೇಕ್ಷಿಸಿದ ದುರ್ಯೋಧನನು ಸಪರಿವಾರನಾಗಿ ನಾಶ ಹೊಂದಿದನು ಎಂದು ತಿಳಿಸುತ್ತಾರೆ. ಕುರುಕುಲಾಧಿಪತಿಯಾದ ದುರ್ಯೋಧನನು ಕೌರವೇಂದ್ರನು ಕುರುಕ್ಷೇತ್ರದ ಮಹಾಸಂಗ್ರಾಮದ ಪ್ರಾರಂಭದಲ್ಲಿ ಸರ್ವ ವಿಘ್ನ ಪರಿಹಾರಕನಾದ ಶ್ರೀ ವಿಘ್ನೇಶ್ವರನನ್ನು ಪೂಜಿಸಲಿಲ್ಲ. ವಿಷಯದ ಅರಿವಿದ್ದರೂ ಸಹ ಮದಾಂಧನಾದ ಕಲಿಸ್ವರೂಪನಾದ ದುರ್ಯೋಧನನು ಗಣನಾಯಕನನ್ನು ಉಪೇಕ್ಷಿಸಿದನು. ವಿವಾಹೆ ವಿದ್ಯಾರಂಭೆ ಸಂಗ್ರಾಮೇ ರಿಪುಸಂಕಟೆ ಇತ್ಯಾದಿ ಸಮಯಗಳಲ್ಲಿ ಶ್ರೀ ವಿಘ್ನೇಶ್ವರನ ಪೂಜೆ ಅತ್ಯಗತ್ಯವೆಂದು ಶ್ರೀಹರಿಯಾಜ್ಞೆ ಇದ್ದರೂ ದುರ್ಯೋಧನನು ಲಕ್ಷ್ಯಗೊಡಲಿಲ್ಲ. ಈ ಕಾರಣದಿಂದ ಕೌರವೇಂದ್ರನು ತನ್ನ ಸಕಲ ಅನುಜರ ಪರಿವಾರ ಸಹಿತ ಸಮೀಪದ ಬಂಧು ಬಾಂಧವರೊಂದಿಗೆ ನಾಶ ಹೊಂದಿದನು. ತ್ರೈಲೋಕ್ಯಾಚಾರ್ಯರೂ ಜೀವೋತ್ತಮರೂ ಆದ ಶ್ರೀ ವಾಯುದೇವರ ದ್ವಿತೀಯಾವತಾರ ಸಂಭೂತನಾದ ಶ್ರೀ ಭೀಮಸೇನ ದೇವರು ಪರಮ ಭಾಗವತೋತ್ತಮರು, ಭಾಗವತ ಧರ್ಮದಲ್ಲಿ ಸದಾ ನಿರತರು. ವೃಕ ನಾಮಕ ಶ್ರೀ ಪರಮಾತ್ಮನನ್ನು ತನ್ನ ಜಠರಾಗ್ನಿಯಲ್ಲಿ ಹೊಂದಿರುವುದರಿಂದ ಭೀಮಸೇನನಿಗೆ ವೃಕೋದರನೆಂದು ಹೆಸರು. ಅಂತಹ ವೃಕೋದರ ನಾಮಕ ಅಸಮ ಪರಾಕ್ರಮಿಗಳಾದ ಶ್ರೀ ಭೀಮಸೇನ ದೇವರ ಗದಾ ಪ್ರಹಾರದಿಂದ ಕೌರವೇಂದ್ರನು ನಿಜ ಕುಲ ಸಹಿತ ಸಂಪೂರ್ಣವಾಗಿ ಸಂಹೃತನಾದನು. ತಾರಕಾಸುರ ಪ್ರಬಲರಾದ ದೈತ್ಯ ತಾರಾಕ್ಷ, ಕಮಲಾಕ್ಷ, ವಿದ್ಯುನ್ಮಾಲಿ ಎಂಬ 3 ಪುತ್ರರು. ಈ 3 ಬ್ರಹ್ಮದೇವರನ್ನ ಕುರಿತು ಉಗ್ರ ತಪಸ್ಸನ್ನು ಆಚರಿಸಿ ಅನೇಕ ವರಗಳನ್ನು ಪಡೆದರು. ತ್ರಿಪುರಾಸುರನೆಂದೆನಿಸಿಕೊಂಡರು. ತಾರಕಾಸುರನ ತಾಯಿ ವಾರಾಂಗಿ, ವಜ್ರಾಂಗನೆಂಬ ದೈತ್ಯನು ತಾರಕನ ತಂದೆ. ತಾರಕಾಸುರನು ಪಾರಿಯಾತ್ರಾ ಪರ್ವತದಲ್ಲಿ ತಪಸ್ಸಿನ ದ್ವಾರ ಬ್ರಹ್ಮನಿಂದ ವರ ಪಡೆದನು. ಅಂದಿನವರೆಗೆ ಅವತರಿಸಿದ್ದ 1, 2, 3, 4, 5 ಮುಖಗಳುಳ್ಳ, ಅಂದರೆ ಪಂಚಮುಖ ರುದ್ರದೇವರ ಪರ್ಯಂತ ಯಾರಿಂದಲೂ ಸಾವು ಬರದಂತೆ ವರ ಪಡೆದಿದ್ದನು. ವರದಿಂದ ಮದೋನ್ಮತ್ತನಾಗಿ 3 ಲೋಕವನ್ನು ಪೀಡಿಸತೊಡಗಿದನು. ಆಗ ಸಕಲ ದೇವತೆಗಳಿಂದ ಪ್ರಾರ್ಥಮಾನರಾದ ಶ್ರೀ ರುದ್ರದೇವರು ಪಾರ್ವತೀ ದೇವಿಯ ದ್ವಾರ ಕುಮಾರ ಸ್ಕಂದನನ್ನು ಪಡೆದರು. ಕುಮಾರ ಸಂಭವವಾಯಿತು. ಕುಮಾರಸ್ವಾಮಿಯೇ ಕಾಮನ ಅವತಾರನು. ಅವನಿಗೆ 6 ಮುಖಗಳು. ಆ ಷಣ್ಮುಖನು ತಾನು ಜನಿಸಿದ 7ನೆಯ ದಿನ ತಾರಕಾಸುರನನ್ನು ಸಂಹರಿಸಿದನು. ಇದರಿಂದ ಷಣ್ಮುಖನು ತಾರಕಾಂತಕನು. ಶ್ರೀ ವಿನಾಯಕನು ತಾರಕಾಂತಕನ ತಮ್ಮನು, ಅನುಜ. ಎಲೈ ತಾರಕಾರಿಯೇ, ಷಣ್ಮುಖನ ಅನುಜನೇ, ನೀನು ನನ್ನ ಸ್ಥೂಲ ದೇಹದಲ್ಲಿ ವಿದ್ಯಮಾನನಾಗಿರು. ಸದಾ ನನ್ನ ಮನಸ್ಸನ್ನು ಧರ್ಮ ಕಾರ್ಯಗಳಲ್ಲಿ ಪ್ರವೃತ್ತನಾಗುವಂತೆ ಪ್ರೇರಿಸು. ನನ್ನನ್ನು ದುರಿತಗಳಿಂದ ನಿರುತ ರಕ್ಷಿಸೆಂದು ಪ್ರಾರ್ಥಿಸುತ್ತಾರೆ. ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.